ದಕ್ಷಿಣ ಜಿಲ್ಲೆಯ ಬಿಡದಿಯ ಟೌನ್ಶಿಪ್ ವಿಚಾರ ಇವತ್ತು ಒಂದು ಹೈ ಡ್ರಾಮಾ ರೀತಿ ನಡೆದಿದೆ. ರೈತರ ವಿರೋಧದ ಮಧ್ಯೆ ಅಥವಾ ಭೂ ಮಾಲೀಕರ ವಿರೋಧದ ಮಧ್ಯೆ ಅಲ್ಲಿ ಯಾವುದೋ ಮಂಡಲಹಳ್ಳಿನಲ್ಲಿ ಜೆಎಂಸಿ ಸರ್ವೆಗೆ ಮುಂದಾಗಿದ್ದರಂತೆ GBA ಯಾರ ಅಧಿಕಾರಿಗಳು. ಜನ ಹೆಣ್ಣು ಮಕ್ಕಳು ಪೊರ್ಕೆ ಹಿಡಿದುಕೊಂಡು ಬಂದಿದ್ದಾರೆ. ಅವರ ವಾಹನಗಳ ಮೇಲೆ ಯಾರೋ ಒಬ್ರು ಕಲ್ಲು ತೂರ್ಬಿಟ್ಟಿದ್ದಾರೆ. ನಂತರ ಪರಕೆನಲ್ಲಿ ಒಂದು ಇಬ್ಬರಿಗೆ ಬಾರಿಸಿದ್ದಾರೆ. ಅಥವಾ ಬಾರಿಸಿಕೊಂಡಿದ್ದಾರೆ ಯಾರೋ ಒಬ್ರು. ಟೌನ್ಶಿಪ್ ನಿಲ್ಲಿಸಬೇಕು, ನಮ್ಮ ಗ್ರಾಮಕ್ಕೆ ಅಧಿಕಾರಿಗಳು ಬರೋದು ಬೇಡ, ಬಲವಂತವಾಗಿ ಸರ್ವೆ ಕಾರ್ಯ ಮಾಡಕ್ ಬಂದ್ರೆ ಪರಕೆ ಹೊಡಿತೀವಿ ಅಂತ ಜನರ ಎಚ್ಚರಿಕೆ. ಆದ್ರೂ ಹೋಗಿದ್ದಾರೆ ಆಫೀಸರ್ಸು, ಪೊಲೀಸ್ನವ್ರನ್ನ ರೈತರು ಜನ ಎಲ್ಲ ತರಾಟೆಗೆ ತಗೊಂಡಿದ್ದಾರೆ. ಸರಿ, ಗಲಾಟೆಗಳು ತಿಸ್ರ ಅಥವಾ ವಾದ ಪ್ರತಿವಾದಗಳು ಅಥವಾ ಘರ್ಷಣೆಯ ಹಂತವನ್ನು ತಲುಪಿದಾಗ ಹೆಚ್ಚುವರಿ ಪೊಲೀಸರು ಅಧಿಕಾರಿಗಳು ಅಲ್ಲಿಗೆ ಧಾವಿಸಿದ್ದಾರೆ, SPA ಸಮೇತ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಬೇಡಿ, ಹಲ್ಲೆ ಮಾಡಿದರೆ ನಾವು ಸುಮ್ಮನೆ ನೋಡ್ತಾ ಕೂರಲ್ಲ, ಕಾನೂನು ಕೈಗೆತ್ತಿಕೊಳ್ಳೋ ಕೆಲಸ ಮಾಡಬೇಡಿ ಅಂತ ಹೇಳಿದಾಗ SP ಮಾತಿಗೆ ರೈತರು ಕೆರಳಿದ್ದಾರೆ. SP ಕಾನೂನಿಗೆ ಕೈಗೆತ್ತಿಕೊಳ್ಳಬೇಡಿ ಅಂತ ಹೇಳಿರೋದೆಲ್ಲ ಸರಿ, ನಾವು ಸುಮ್ಮನೆ ಕೂರಲ್ಲ ಅಂತ ಪೌರುಷ ತೋರಿಸಬೇಡಿ SP. ನೀವು ಪೌರುಷ ತೋರ್ಸಕ್ಕೆ ಅಲ್ಲಿ ಬ್ರಿಟಿಷರ ಕಾಲದ ಪ್ರತಿನಿಧಿ ಅಲ್ಲ. ನೀವು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ವರ್ಕ್ ಆಗಬೇಕು ಲೋಕಲ್ ಪೊಲೀಸ್ ಆಫೀಸರ್ಸ್ಗೆ. ಸಿಚುಯೇಷನ್ ಟೆನ್ಸ್ ಅಪ್ ಆಗಿದ್ದಾಗ ಅದನ್ನ ಕೆರಳಿಸೋ ತರ ಮಾತಾಡೋದಲ್ಲ, ನನಗೆ ಅಧಿಕಾರ ಇದೆ ಅಂತ. ಇಂಥ SPಗಳನ್ನ ಬಹಳ ದಿನ ನೋಡ್ಬಿಟ್ಟಿರ್ತೀನಿ ನಾನಂತೂ ನನ್ನ ಜೀವನದಲ್ಲಿ. ಹೆಂಗ್ ಬಿಹೇವ್ ಮಾಡ್ತಾರೆ ಅಂತ ನೋಡಿರ್ತೀನಿ, ನನ್ಗೆ ಇವ್ರು ಗೊತ್ತಿಲ್ಲ ಯಾರು ಅಂತ. ಡೋಂಟ್ ಟ್ರೈ ಟು ಡೂ ದಟ್. ಕೂಲಿಂಗ್ ಆಫ್ ಇಸ್ ದ ಬೆಸ್ಟ್ ಮೆಥಡ್. ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಒಪ್ಪಿಗೆ ತೆಗೆದುಕೊಂಡಿರುವ ರೈತರ ಪಟ್ಟಿಯೇ ಕೊಡು ಅಂತಂದ್ರೆ ಏನ್ ಕತ್ತೆ ಕಾಯ್ತಾ ಕೂತಿದಾರ, ಏನ್ ತಿಂತಾ ಇದಾರೆ ಎಲ್ಲವನ್ನುವೆ ಆಫೀಸರ್ಗಳು? ಮಣ್ತೀನಿ ಹೋಗಿ ಎಲ್ಲರೂ. ಒಪ್ಪಿಗೆ ತೆಗೆದುಕೊಂಡಿರುವವರ ಪಟ್ಟಿ ಕೊಡ್ರಯ್ಯ, ಫೂಲ್ಗಳ ಅಂತ ಕೇಳಿದ್ರು ಕೊಡಲ್ಲ ಅಷ್ಟೇ. ಒಪ್ಪಿಗೆ ಇದೆ. ನಿಮ್ ತಾತನ ಮನೆ ಆಸ್ತಿ ನಾವು ನೀವು ಹೇಳಿದ ತಕ್ಷಣ ಒಪ್ಕೊಳಕ್ಕಿಲಿ. ಯಾಕೆ ಒಪ್ಕೋಬೇಕು? ಹೌದು, ಯಾಕೆ ಒಪ್ಕೋಬೇಕು? ಅವರು ಪ್ರತಿಭಟನೆ ಹಕ್ಕಿಲ್ವಾ? ಅದು ಬೇರೆ ವಿಚಾರ ಆಮೇಲೆ. ಹಾಗಾಗಿ ಪೊಲೀಸ್ ಆಫೀಸರ್ಸ್ ಡು ನಾಟ್ ಬಿಹೇವ್ ಲೈಕ್ ರೌಡೀಸ್. ಅಲ್ಲಿ ನೀವು ರಾಜ್ಯದ ಪ್ರತಿನಿಧಿ ಅಂದ ತಕ್ಷಣ ಮೊದಲು ಜನರ ಪ್ರತಿನಿಧಿ ಅನ್ನೋದನ್ನ ಮರಿಬೇಡಿ, ಆಮೇಲೆ ರಾಜ್ಯದ ಪ್ರತಿನಿಧಿ ನೀವು. ಹೌದು, ಜನರಿಂದ ಸರ್ಕಾರನೇ ಹೊರತು ಸರ್ಕಾರದಿಂದ ಜನ ಅಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಚೀಫ್ ಮಿನಿಸ್ಟರ್ ಓಪನಿಂಗ್ ಚೆನ್ನಾಗೇ ಮಾಡಿದ್ದಾರೆ ನನ್ನ ಪ್ರಕಾರದಲ್ಲಿ. ನಿಜ, ಆಡಳಿತದ ಓಪನಿಂಗ್ ಈ ಚೀಫ್ ಮಿನಿಸ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಇಟ್ಸ್ ನಾಟ್ ಅ ಬ್ಯಾಡ್ ಜಾಬ್ ನನ್ನ ಪ್ರಕಾರ, ಕೆಟ್ಟದಾಗ ಮಾಡಿಲ್ಲ. ಹೌದು, ಅಂತ ಚೆನ್ನಾಗಿ ಮಾಡಿಕೊಂಡು ಇರೋ 1.5 ವರ್ಷಕ್ಕೆ ಚುನಾವಣೆ ತಯಾರಿಯಾಗಿ ಮಗದೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಿರೋ ಮುಖ್ಯಮಂತ್ರಿ ಇದನ್ನ ಯಾಕೆ ಈ ಹುಳ ಮೈ ಮೇಲೆ ಬಿಟ್ಕೊಂಡು ಓಡಾಡ್ತಿದ್ದೀರೋ ನಂಗೆ ಅರ್ಥವಾಗ್ತಿಲ್ಲ. ಈ ಯೋಜನೆ ಮಾಡದಿದ್ರೆ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಫೇಲ್ಯೂರ್ ಅಂತ ಯಾವನ ಸರ್ಟಿಫಿಕೇಟ್ ಕೊಡ್ತಾನ? ಖಂಡಿತ ಯಾರು ಡಿಕ್ಲೇರ್ ಮಾಡ್ಬಿಡ್ತಾನ CM ಶಿವಕುಮಾರ್ ಫೇಲ್ಯೂರ್, ಯೋಜನೆ ತರಲಾಗಲಿಲ್ಲ ಅಂತ ಯಾರು ಹೇಳ್ತಾರ? ಏನಿಲ್ಲ. ಅಥವಾ ಯೋಜನೆ ತಂದಿದ್ದಕ್ಕೆ ಕಾಂಗ್ರೆಸ್ನ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತ ಕರ್ನಾಟಕ ಜನ ಕಾಯ್ತಾ ನಿಂತಿದಾರ? ಏನಿಲ್ಲ. ಈ ಯೋಜನೆ ತಂದ್ರೆ ಕರ್ನಾಟಕಕ್ಕೆ ಏನೋ ಲಾಭ ಆಗಿ ಆಗಬಾರ್ದೆಲ್ಲ ಆಗ್ಬಿಡುತ್ತೆ ಅಂತ ಏನಿಲ್ಲ. ವೈ? ಹಾಗಾದ್ಮೇಲೆ ಏನಕ್ಕೆ ಬೇಕಿದು? ಯಾರ ಇಂಟ್ರೆಸ್ಟ್ ಇದು? ಏನ್ ಆಸಕ್ತಿ ನಂಗೆ ಅದೆಲ್ಲರಿಗೂ ನಂಗೆ ಅರ್ಥನೇ ಆಗ್ತಿಲ್ಲ ಈ ಯೋಜನೆ ಕತೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ, ಒಂದು ವೇಳೆ ಯಾವುದೋ ಒಂದು ರಸ್ತೆ ಯೋಜನೆ, ಓಕೆ ಫೇರ್, ಡ್ಯಾಮ್ಗಳು, ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ಜನ ಜಮೀನು ಕೊಟ್ಟಿದ್ದಾರೆ. ಅವತ್ತು ಕೊಟ್ಟ ಡ್ಯಾಮ್ ಜಮೀನ್ಗೆ ಇವತ್ತು ಪರಿಹಾರ ಸಿಕ್ಕದೆ ಒದ್ದಾಡ್ತಿರೋರಿದ್ದಾರೆ. ಪಾಪ. ಅವತ್ತು ಕೊಡ್ತಾ ಇದ್ದೀವಿ 4 ಆಣಿ 8 ಆಣಿ ಇದನ್ನ ಪರಿಹಾರ. ಹಾಗಾಗಿ ಈ ರಾಜ್ಯ ಸರ್ಕಾರ ಯಾಕೆ ಇದನ್ನ ಹಠವಾಗಿಯೂ ಪ್ರತಿಷ್ಠೆಯಾಗಿಯೂ ಮಾಡ್ಕೊಂಡಿದೆಯೋ ಗೊತ್ತಿಲ್ಲ.